ಶ್ರೀ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ 10ನೇ ವರ್ಷದ ಶ್ರೀ ಸಾಯಿಬಾಬಾ ಗುರುಪೌರ್ಣಮಿ ವಾರ್ಷಿಕೋತ್ಸವವನ್ನು ಕಾಳಿದಾಸ ಸರ್ಕಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿ ಶ್ರೀ ಸಾಯಿಬಾಬಾ ಅವರ ದರ್ಶನ ಪಡೆದು ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡರು. ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಯಿಬಾಬಾ ಅವರ ಆಶೀರ್ವಾದ ಪಡೆದರು. ಕಾರ್ಯಕ್ರಮದ ಅಂಗವಾಗಿ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದ್ದು ನೂರಾರು ಭಕ್ತರು ಇದರ ಸದುಪಯೋಗ ಪಡೆದುಕೊಂಡರು. ಕುಣಿಗಲ್ ಸಮೀಪದ ಅರೆ ಶಂಕರಮಠದ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮ ಚೈತನ್ಯ ಗುರೂಜಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಭಕ್ತರಿಗೆ ಆಧ್ಯಾತ್ಮಿಕ ಸಂದೇಶ ಸಾರಿದರು. ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಹಾಗೂ ಅನ್ನದಾಸೋಹ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ಕಾಳಿದಾಸ ಸರ್ಕಲ್ ಅಲ್ಲಿ ಸಾಯಿಬಾಬಾ ದೇವಸ್ಥಾನ 10 ವರ್ಷದಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಭಕ್ತಾದಿಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಬೆಳಗ್ಗೆ 8ರಿಂದ ಹಿಡಿದು ರಾತ್ರಿ 10ರವರೆಗೂ ನಿರಂತರ ಪ್ರಸಾದ ಇರುತ್ತೆ. ಭಕ್ತಾದಿಗಳು ಎಲ್ಲ ಸಹಕಾರ ಮಾಡ್ತಾರೆ, ಎಲ್ಲರಿಗೆ ಸಹಾಯ ಮಾಡ್ತಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ಲ ಅಕ್ಕಂದಿರು ಅಣ್ಣಂದಿರು ಎಲ್ಲ ಸೇರಿ ನಿಂತ್ಕೊಂಡು ಮನೆ ಕೆಲಸದ ಥರ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಬೆಳಗ್ಗೆ ಭಜನೆ ಇದೆ, ಅಭಿಷೇಕ ಆಯಿತು. ಈಗ ಸಿದ್ದರಾಮ ಚೈತನ್ಯ ಅಂತ ಗುಣಗಳಿಂದ ಗುರುಗಳು ಬರ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾರೆ. ಆಮೇಲೆ ಮತ್ತೆ ಭಕ್ತಿಗೀತೆ ಇದೆ, ಆಮೇಲೆ ಭರತನಾಟ್ಯ ಇದೆ, ಮತ್ತೆ ಭಕ್ತಿಗೀತೆ ಇದೆ. ಈ ಥರ ಮಾಡಿ ಸಾರ್ವಜನಿಕರೆಲ್ಲ ಸಹಕಾರ ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಸಾಯಿಬಾಬಾ ಸೇವೆ 10 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಗೆ ಕುಣಗಲಿಂದ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ತಿಮ್ಮೇಗೌಡರು ಬರ್ತಾ ಇದ್ದಾರೆ, ರವಿ ಸುಬ್ರಹ್ಮಣ್ಯ ಬರ್ತಾ ಇದ್ದಾರೆ, ಗೋವಿಂದರಾಜನ ಟೀಮ್ ಬರ್ತಾ ಇದೆ. ಪ್ರತಿಯೊಬ್ಬರು ಜಿಂಕೆ ಪಾರ್ಕು ಇದು ಶ್ರೀಮಂತ ಸ್ವಾಮಿಯಿಂದ ಗೋವಿಂದರಾಜರು ತಂಡ ಬರ್ತಾ ಇದೆ. ಒಂದು 30 ಜನ ತಂಡ ಇದ್ದಾರೆ. ಪ್ರತಿಯೊಬ್ಬರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಾ ತಂಡದವರು ಬಂದು ಪೌರ್ಣಮಿಲಿ ಮಾಡ್ತಾ ಇದ್ವಿ. ಸುಮಾರು ಒಂದು 500 ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 16 ಜನ ಇದ್ವಿ. ಆಮೇಲೆ ಈಗ ಒಂದು 500-600 ಜನ ತಿರುವಣ್ಣಾಮಲೈ ರಾತ್ರಿ ಅದೇ ತರ ಇಲ್ಲ ನಡೆಸ್ಕೊಂಡು ಬರ್ತಾ ಇದೀವಿ. ನಮಃ. ಈ ನಮ್ಮ ಸಾಯಿಬಾಬಾ ಸೇವಾ ಟ್ರಸ್ಟ್ ಕಾಳಿದಾಸ ಸರ್ಕಲ್ ನಿಯರ್ ಶ್ರೀನಗರ ಹನುಮಂತ ನಗರ ಮಧ್ಯದಲ್ಲಿ ಇಲ್ಲಿ ಏನಂತಂದ್ರೆ ವಿಶೇಷವಾಗಿರೋದಂದ್ರೆ ಮೂರ್ತಿ ಅತಿ ಚಿಕ್ಕದಾಗಿದ್ರು ಇಲ್ಲಿನ ಕಾರ್ಯಕ್ರಮ ಭಾರಿ ಅದ್ದೂರಿಯಾಗಿ ವರ್ಷನೂ 10 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷನೂ ಅನ್ನ ಸಂತರ್ಪಣೆ ಅನ್ನೋದು ತುಂಬಾ ಜನಜನಿತವಾಗಿದೆ. ಯಾಕೆಂದ್ರೆ ವರ್ಷ ಪೂರ್ತಿ ಜಾಸ್ತಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಸಲ ಸುಮಾರು 15,000 ಜನಗಳಿಗೆ ಅನ್ನದಾನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಸಾಯಿಬಾಬಾ ಯಾವ ತರ ರೀತಿಯಲ್ಲಿ ಅವ್ರಿಗೆ ಶಕ್ತಿ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಭಕ್ತ ಸಾಗರನೇ ಹರಿದು ಬರ್ತದೆ. ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಇವತ್ತೊಂದು ದಿನ ಗುರು ಪೌರ್ಣಿಮೆ ವಿಶೇಷವಾಗಿದೆ. ಹಾಗಾಗಿ ನಮ್ಮ ಶಶಿಕಲಾ ಅಂತ ತುಂಬಾ ಈ ಭಾಗದಲ್ಲಿ ಭಾರಿ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಅವರು ಈ ಸಾಯಿಬಾಬಾ ಟ್ರಸ್ಟ್ ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷನೂ ತುಂಬಾ ವಿಜೃಂಭಣೆಯಿಂದ ವರ್ಷ ಪೂರ್ತಿ ಈ ಸಲ 15,000 ಜನಕ್ಕೆ ಅನ್ನದಾನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಹಂಗಾಗಿ ಸಾಯಿಬಾಬಾ ಇನ್ ಮುಂದಕ್ಕೆ ಅವ್ರಿಗೆ ಇನ್ನೂ ಅತಿ ಹೆಚ್ಚಿನ ಶಕ್ತಿ, ಆರ್ಥಿಕ ಶಕ್ತಿ, ಎಲ್ಲಾ ರೀತಿಯಲ್ಲೂ ಶಕ್ತಿ, ಜನಶಕ್ತಿ ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಕೊಟ್ಟು ಕಾಪಾಡ್ಲಿ. ಹಂಗಾಗಿ ಎಲ್ಲರಲ್ಲೂ ಇವತ್ತು ಗುರು ಪೌರ್ಣಿಮೆ ವಿಶೇಷ. ದಯಮಾಡಿ ಬಂದು ಸಾಯಿಬಾಬರ ದರ್ಶನ ಮಾಡಿ. ಇವತ್ತು ಇಲ್ಲಿ ಅನ್ನಪ್ರಸಾದ ನಡೀತಾ ಇದೆ. ಅನ್ನಪ್ರಸಾದನ ನಾವು ತಾವೆಲ್ಲ ತಗೊಂಡು ಹೋಗ್ಬೇಕು ಅಂತ ನಾವು ನಿಮ್ಮನ್ನೆಲ್ಲರನ್ನು ಕೇಳ್ಕೊತಾ ಇದ್ದೀವಿ. ಅಧ್ಯಕ್ಷ ಹೇಳಿದ್ರು, ಇಲ್ಲ ನಮ್ದು ರೆಗ್ಯುಲರ್ ದೇವಸ್ಥಾನ ವಾರ ಬರ್ತೀವಿ, ಎವ್ರಿ ಗುರುವಾರ ನಾವು ಕೇಳಿದೀವಿ, ಏನಾದ್ರು ಇದ್ರೆ ನಮ್ಗೆ ಸಹಾಯ ಮಾಡಿಸಿ. ದೇವಸ್ಥಾನದಲ್ಲಿ ಯಾವತ್ತು ಏನು ಇದಿರಲ್ಲ, ಒಳ್ಳೆಯವರು, ಯಾರಿಗೂ ಒಬ್ರು ಪಾರ್ಶಾಲಿಟಿ ಎಲ್ಲ ಏನಿರಲ್ಲ. ಇಲ್ಲಿ ಎಲ್ಲಾರ್ಗು ಒಂದೇ ಸಮಾನ ನೋಡೋದು. ನಮ್ದು ಅಂಗಡಿ ಸೂರ್ಯ ಫ್ಯಾಷನ್ ಚಿಕ್ಕಪೇಟದಲ್ಲಿ ಬಟ್ಟೆ ಅಂಗಡಿ ಇದೆ. ನಮ್ ಸೂರ್ಯ ಫ್ಯಾಷನ್ ವಿಕ್ರಮ್ ಅಂತ ನಮ್ಮ ಹೆಸರು. ಇವತ್ತು ಏನ್ ಟಿ ಶರ್ಟ್ ಹಾಕೊಂಡಿದೀವಿ ಅದೆಲ್ಲ ಇವ್ರು ಫ್ರೀ ಆಗಿ ಕೊಟ್ಟಿರೋದು. ನಮ್ಗೆ ದುಡ್ಡು ಕೊಡಕ್ ಹೋದ್ರು ಈಸ್ಕೊಳ್ಳಿಲ್ಲ. ಪ್ರತಿ ವರ್ಷ ನಮ್ಗೆ ಟಿ ಶರ್ಟ್ ಕೊಡ್ತಾ ಇದ್ದಾರೆ. ಪ್ಯಾಡ್ಸ್ ಕೂಡ ನೋಡಿ ಅವ್ರದೇ ಇದು ಡಿಸೈನ್ ಮಾಡಿಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಸಾಯಿಬಾಬನ್ ಕಡೆಯಿಂದ ಧನ್ಯವಾದಗಳು. ಇಲ್ಲಿ ಕಾಳಿದಾಸ ಸರ್ಕಲ್ ನಲ್ಲಿ ನಾವು 10ನೇ ವರ್ಷದ ಗುರುಪೂರ್ಣಿಮೆ ಈ ವಿಶೇಷವಾದ ದಿನದ ಪ್ರಯುಕ್ತ 10ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದೀವಿ. ಸುಮಾರು 3 ತಿಂಗಳಿಂದ ಕೂಡ ಸತತವಾಗಿ ತಯಾರಿಯನ್ನು ನಡೆಸಿ
ಬರ್ತಕ್ಕಂತ 15,000 ಭಕ್ತಾದಿಗಳಿಗೆ ನಿರಂತರವಾಗಿ ಬೆಳಗಿನಿಂದ ಸಂಜೆವರೆಗೂ ಕೂಡ ವಿವಿಧ ರೀತಿಯ ಖಾದ್ಯಗಳನ್ನ ತಯಾರು ಮಾಡಿ ಇವತ್ತು 50-60 ಜನ ಬಾಣಸಿಗರು ಇವತ್ತು ತಯಾರು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯಲ್ಲಿ ಅವರು ರುಚಿ ಮತ್ತೆ ಶುಚಿಯಾಗಿ ತುಂಬಾ ಒತ್ತನ್ನ ಕೊಟ್ಟಿದ್ದೀವಿ. ನಾವು ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಇದರ ಅಂಗವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಏನು ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೀವಿ. ಈಗ ಕುಣಿಗಲ್ ಸಮೀಪದ ಹರಶಂಕರ ಮಠದ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಕೂಡ ಬಂದು ಆಶೀರ್ವಚನ ಈ ಸಂದರ್ಭದಲ್ಲಿ ಮಾಡಲಿದ್ದಾರೆ. ಬೆಳಗಿನಿಂದನೂ ಕೂಡ ಸಾಕಷ್ಟು ಸ್ವಾಮಿಯವರಿಗೆ ಇವತ್ತು ಅರ್ಚನೆ ನಡೆದಿದೆ, ಅಭಿಷೇಕ ನಡೆದಿದೆ. ತುಂಬಾ ಅಲಂಕಾರವಾಗಿ ಇವತ್ತು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿದೀವಿ. ಇವತ್ತು ಇಲ್ಲಿ ಏನಂದ್ರೆ ನಮ್ಗೆ ಸಾರ್ವಜನಿಕವಾಗಿ ಮಾಡೋದ್ರಿಂದ ಸ್ವಲ್ಪ ಟ್ರಾಫಿಕ್ ದಟ್ಟಣೆ ತುಂಬಾ ನಮ್ಗೆ ಸ್ವಲ್ಪ ಅನಾನುಕೂಲತೆಯನ್ನು ನೀಡಿತು. ಆದ್ರೂ ಕೂಡ ಎಲ್ಲ ಪೊಲೀಸ್ ಸಿಬ್ಬಂದಿಯವರು, ಎಲ್ಲ ಒಂದು ಸಂಚಾರಿ ಪೊಲೀಸ್ ಸಿಬ್ಬಂದಿಯವರು, ನಮ್ಗೆ ನಮ್ಮ ವೆಂಕಟರಾಮೇಗೌಡರು ಇಲ್ಲೇ ಎಕ್ಸಲೆಂಟ್ ಈ ವಿದ್ಯಾಸಂಸ್ಥೆಯ ನಿರ್ದೇಶಕರು, ಸಂಸ್ಥಾಪಕರು ತುಂಬಾ ನಮ್ಗೆ ಎಲ್ಲಾನು ಕೂಡ ನಮ್ಮ ಟ್ರಸ್ಟ್ಗೆ ಒಂದು ರೂಮನ್ನು ಕೊಟ್ಟಿದ್ದಾರೆ. ಅವರು ಸಾಕಷ್ಟು ತನು ಮನ ಧನ ಎಲ್ಲವನ್ನ ನೀಡಿ ನಮ್ಗೆ ನಮ್ಮ ಟ್ರಸ್ಟ್ಗೆ ಇವತ್ತು ಸಹಕಾರವನ್ನ ನೀಡ್ತಿದ್ದಾರೆ. ಇವರೆಲ್ಲರ ಒಂದು ಭಕ್ತಿಪೂರ್ವಕ ಸಹಕಾರದೊಂದಿಗೆ ನಾವು ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಸಾಧ್ಯವಾಯಿತು. ಸಂಜೆವರೆಗೂ ಕೂಡ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಏರ್ತಲೇ ಇರುತ್ತೆ. ಅವ್ರಿಗೆಲ್ಲವನ್ನು ಕೂಡ ಮುಕ್ತವಾಗಿ ದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದೀವಿ. ನಮ್ಮ ಈ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆ ಎಲ್ಲರೂ ಕೂಡ ಒಗ್ಗೂಡಿ ಬಹಳ ವಿಜೃಂಭಣೆಯನ್ನು ಆಚರಿಸ್ತಾರೆ. ಅದಕ್ಕೆ ನಮ್ಮ ಇಲ್ಲಿಯವರ ಎಲ್ಲಾ ಸಹಾಯ ಸಹಕಾರ ಬಹಳ ತುಂಬಾ ಜಾಸ್ತಿ ಇರ್ತಕ್ಕಂಥದ್ದು. ನಾವೆಲ್ಲ ತುಂಬಾ ಅವ್ರಿಗೆಲ್ಲ ಅಭಿನಂದಿಸ್ತಕ್ಕಂಥದ್ದು ಒಳ್ಳೇದು. ಅದರಲ್ಲೂ ಕಿರಣ್ ಅವರ ನೇತೃತ್ವದಲ್ಲಿ ಈ ಒಂದು ನಾವು ಸುಮಾರು 2-3 ತಿಂಗಳಿಂದ ಕೂಡ ಸತತವಾಗಿ ವ್ಯವಸ್ಥಿತವಾಗಿ ಈ ಒಂದು ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಸಾಯಿಬಾಬಾರ ಗುರುಪೂರ್ಣಿಮೆಯ 10ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನೆರವೇರಿಸಿದರೆ ಅವರಿಗೆಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಈ ಒಂದು ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮುಂದುವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಇದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಈ ಒಂದು ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡೋದಕ್ಕೆ ನನ್ನ ಎಲ್ಲ ಸಹಕಾರವನ್ನು ನೀಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ